ದಯವಿಟ್ಟು ಕ್ಷಮೆ ಇರಲಿ. ಯಾಕೆ ಅಂತ ಅಂದರೆ ಫಸ್ಟೇ ಕ್ಷಮೆ ಕೇಳ್ತಾ ಇದ್ದೀನಿ. ಫಸ್ಟಿದ್ದು ವೀಡಿಯೋ ಎಲ್ಲೋ ಮಿಸ್ ಆಗೋಗಿದೆ. ನಮಸ್ಕಾರ ನನ್ನ ಹಿತೈಷಿಗಳೇ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳೋದು ವೀಡಿಯೋ ಮಿಸ್ ಆಗಿದೆ. ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಈಗ ವೀಡಿಯೋ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನು ಮಾಡ್ತಿರೋ ಗ್ರೀನ್ ಟೀ ಪೌಡ್ರ್ ಆಗಿರ್ಬೋದು, ಸ್ಪೆಷಲ್ ಕಷಾಯ ಪೌಡ್ರ್ ಆಗಿರ್ಬೋದು, ಫೇಸ್ ಪೌಡರ್ ಆಗಿರ್ಬೋದು, ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ವೆಯ್ಟ್ ಲಾಸ್ ಪೌಡರು, ಸ್ಪೆಷಲ್ಲು ಮೆಂತೆ ಹಿಟ್ಟು, ಅದರಲ್ಲೂ ಮೆಚೂರ್ಡ್ ಆಗಿರೋ ಬಾಣ್ತಿದ್ದೀರಿಗೆ ತುಂಬ ಬೆಸ್ಟಲ್ಲಿ ಬೆಸ್ಟು. ತುಂಬ ಜನ ತಗೊಳ್ತಾ ಇದ್ದಾರೆ. ತುಂಬ ನೋಡಿ, ಇದು ಕಡಿಮೆ ಆಗುತ್ತೆ, ತೊಡೆ ಕಡಿಮೆ ಆಗುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ. ಈ ಫೋಟೋ ಹಾಕಿರ್ತೀನಿ ನೋಡಿ, ನಾನೇ ಎಷ್ಟು ದಪ್ಪ ಇದ್ದೋಳು, ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ನೀವು ಆರ್ಡ್ರ್ ಕೊಟ್ಟರೆ ನಾನು ಈ ಥರ ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ತುಂಬ ಇರುತ್ತೆ ನನಗೆ ಆರ್ಡ್ರ್ಗಳು, ದಿನ ಆರ್ಡ್ರ್ ಇರುತ್ತೆ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ತುಂಬ ಚೆನ್ನಾಗಿ ಆಗ್ತಾ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಎಲ್ಲ ಸರಿ, ಎಲ್ಲ ಸರಿ. ಹೊಟ್ಟೆ ಒಂಚೂರು ಇಷ್ಟಿಷ್ಟಿದೆ, ಏನಾದರೂ ಡ್ರೆಸ್ ಹಾಕ್ಕೊಂಡಾಗ ಅಸಹ್ಯವಾಗಿ ಕಾಣಿಸುತ್ತೆ ಅನ್ನೋರು ತುಂಬ ಜನ ಇದ್ದಾರೆ. ನಾನೇನಿಲ್ಲಪ್ಪ, ಫಿಟ್ಟಾಗಿದ್ದೀನಿ. ನಾನು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು ತೊಗೊಂಡು ನಾನು ಮಾಡ್ತಿರೋ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ತೊಗೊಳ್ಬೋದು. ನಾನು ಅದನ್ನೆಲ್ಲ ತೊಗೊಂಡು ಎಲ್ಲ ಥರ ಬಟ್ಟೆನೂ ಆಗ್ತಾಯಿದ್ದೆ. ಮೊದಲು ದಪ್ಪ ಇರೋದ್ರಿಂದ ಯಾವ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಒಂಥರ ಹಿಂಜರಿಕೆ ಆಗೋದು. ಇವಾಗೇನಿಲ್ಲ ನೋಡಿ, ಎಲ್ಲಿ ತೊಗೊಳ್ತೀನಿ, ಎಲ್ಲಿ ತೊಗೊಂಡ್ರು, ಡಬಲ್ ಎಕ್ಸೆಲ್ ತೊಗೊಳ್ತಾ ಇದ್ದೋಳು ನಾನು. ಇವಾಗ ಎಲ್ಲಿ ತೊಗೊಂಡ್ರು ಲೂಸ್ ಆಗುತ್ತೆ. ಟಕ್ಕಿಡ್ಸಿದ್ದೀನಿ ಒಂಚೂರು ನೋಡಿ, ಟಕ್ಕಿಡ್ದಿರೋದು ಮಾರ್ಕ್ ಆದರೂ ಇಷ್ಟು ಲೂಸ್ ಆಗುತ್ತೆ. ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಇದು ಟಮ್ಮಿ ಟಕ್ಕರ್ ಅಂತ ಹೇಳಿ ನೋಡಿ, ಈ ಥರ ಇರುತ್ತೆ, ಈ ಥರ ಇರುತ್ತೆ. ಎಲ್ಲ ಹತ್ರದಿಂದ ತೋರಿಸ್ತೀನಿ ನೋಡಿ. ಇದನ್ನ ತಗೊಳ್ಳೋದ್ರಲ್ಲೂ ಒಂದು ರೀತಿ ನೀತಿ ಇದೆ. ರೀತಿ ಯಾವ ರೀತಿ? ನೀವಿವಾಗ 100, 90, 95 ನಿಮ್ಮದು ಅಂಡರ್ವೇರ್ದು ಸೈಜ್ ಆಗ್ತಾ ಇದ್ದೀರಾ ಅಂದರೆ 10ಕ್ಕಿಂತ ಚಿಕ್ಕದು ತೊಗೊಳ್ಬೇಕು. ಅದಕ್ಕಿಂತ ಒಂದು 10 ಸೈಜು ಚಿಕ್ಕದು ತೊಗೊಳ್ಬೇಕು. ಇವಾಗ ನೀವು 100 ಆಗ್ತಾ ಇದ್ದೀರಾ ಅಂತ ಅಂದರೆ ನೀವು 90 ತೊಗೊಳ್ಬೇಕು. 90 ಆಗ್ತಾ ಇದ್ದೀರಾ ಅಂದರೆ 80 ತೊಗೊಳ್ಬೇಕು. 80 ಹಾಕ್ಕೊಳ್ತಾ ಇದ್ದೀರಾ ಅಂದರೆ 70 ತೊಗೊಳ್ಬೇಕು. ಯಾಕೆ ಅಂತ ಹೇಳ್ತೀನಿ. ಇದು ಟೈಟಾಗಿ ಕೂತ್ಕೊಳ್ಬೇಕು. ಲೂಸಾಗಿ ಕೂತ್ಕೊಂಡ್ರೆ ಹಾಕ್ಕೊಂಡೇನು ಪ್ರಯೋಜನ? ನಾನು ಹೇಳೋದು ಹಾಕ್ಕೊಂಡೇನು ಪ್ರಯೋಜನ. ಹಾಗಾಗಿ ಇದು ಟೈಟಾಗಿ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ, ಇದು ಎಷ್ಟು ಉದ್ದ ಆಗುತ್ತೆ ಅಂದರೆ ಈ ಥರ. ನೀವು ಎಷ್ಟೇ ಎಳ್ಕೊಂಡ್ರು ಅದು ಟೈಟಾಗಿ ಕೂತ್ಕೊಂಡಾಗ ಹೊಟ್ಟೆ ಹಿಂಗೆ ನಾವು ಟೈಟಾಗಿ ಹಾಕ್ಕೊಂಡಾಗ ಹೊಟ್ಟೆ ಹೀಗಾಗುತ್ತೆ. ನೀವು ಲೂಸಾಗಿ ತೊಗೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಇದು 10 ಇಂಚು ಕಡಿಮೆ ತೊಗೊಳ್ಬೇಕು. ಈ ಥರ ಇರುತ್ತೆ, ಪ್ಯಾಂಟೀಸ್ ಥರ ತುಂಬ ಚೆನ್ನಾಗಿದೆ. ಎಲಾಸ್ಟಿಕ್ ಆಗಲಿ ನೋಡಿ, ಇಲ್ಲಿವರೆಗೂ ನಮ್ಮ ಹೊಟ್ಟೆ, ಇದು ಅಂಡರ್ವೇರ್ ಥರ ಆಗುತ್ತೆ. ಇದು ನಿಮಗೆ ಇಷ್ಟು ಹೊಟ್ಟೆ ಭಾಗಕ್ಕೆ ಬರುತ್ತೆ. ಹೊಟ್ಟೆ ಭಾಗಕ್ಕೆ ಟೈಟಾಗಿ ಬಂದಾಗ ಏನಾಗುತ್ತೆ, ಹೊಟ್ಟೆ ಕಾಣಿಸಲ್ಲ. ನೀವು ಒಂದು ಪೀಸು ಆ ಥರ ಎಲ್ಲ ಬಟ್ಟೆ ಹಾಕ್ಕೊಳ್ಳೋರು ಇರ್ತಾರಲ್ವ ಹೆಣ್ಮಕ್ಳು, ಅವರೆಲ್ರಿಗೂ ತುಂಬ ಅನುಕೂಲ ಆಗುತ್ತೆ. 2 ಕಲರ್ ಬರುತ್ತೆ, 2 ಕಲರ್ ಸಿಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಈ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತೊಗೊಳ್ಬೋದು. ನೋಡಿದ್ರಾ, ನಾನು ಏನೇನು ತೊಗೊಳ್ತಾ ಇದ್ದೀನಿ, ನಾನು ಅದನ್ನು ಉಪಯೋಗ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾರಿಗೆ ನಾನು ಮಾಡ್ತಿರೋ ಮೀಶೋಯಿಂದ ನಾನು ಮಾಡ್ತಿರೋದು ಯಾರಿಗೆ ಅನುಕೂಲ ಆಯಿತು, ಯಾರಿಗೆ ಉಪಯೋಗ ಆಯಿತು ಅಂತ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ಹೇಳ್ತೀನಿ, ಇದು ತುಂಬ ಜನಕ್ಕೆ ಹೋಗಿ ಏನು ಕೇಳಬೇಕು ಅಂತ, ಅಂಗಡಿ ಏನು ತುಂಬ ಇದೆ, ಅಂಗಡಿಗೆ ಹೋಗಿ ಏನು ಕೇಳಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಅಂದರೆ, ನಾವಿವಾಗ ಮೀಶೋದಲ್ಲಿ ಹಿಂಗೆ ಆರ್ಡ್ರ್ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ. ಇವಾಗ ನಾನು ಹೇಳಿದೆ ನಿಮಗೆ, ಲಿಂಕ್ ಕೊಡ್ತೀನಿ, ಆ ಲಿಂಕಿಂದ ತುಂಬ ಜನ ತೊಗೊಳ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಅಂಡರ್ವೇರ್ದು ವೀಡಿಯೋ ಮಾಡಿದ್ದೀನಿ. ಒಂದು 40 ಲಕ್ಷನೋ ಎಷ್ಟು ಜಾಸ್ತಿ ಜನ ನೋಡಿದ್ದಾರೆ ಆ ವಿಡಿಯೋನ. ತುಂಬ ಜನ ತೊಗೊಂಡಿದ್ದಾರೆ. ಅದರಿಂದನೇ ನಾನೊಂದು ಹೇಳ್ಬಾರ್ದು, ಒಂದು 30,000 ರೂಪಾಯಿ ದುಡ್ದಿದ್ದೀನಿ ಒಂದು ವೀಡಿಯೋಗೆ. ಇನ್ನೂ 1 ತಿಂಗಳಾಗಿಲ್ಲ ನಾನು ಶುರು ಮಾಡಿ. ಒಂದು ವೀಡಿಯೋಗೆ 30,000 ರೂಪಾಯಿ ದುಡ್ದಿದ್ದೀನಿ ನಾನು. ಅಂಥದ್ರಲ್ಲಿ ಯಾಕೆ ಜನಕ್ಕೆ, ಹೆಣ್ಮಕ್ಳು ಗೊತ್ತಿರಲಿಲ್ವಾ, ಚಡ್ಡಿ ಹಾಕ್ಕೊತಾ ಇರಲಿಲ್ವ, ಯಾರೂ ಚಡ್ಡಿ ಸಿಗುತ್ತೆ ಅಂತ ಗೊತ್ತಿರಲಿಲ್ವ, ಅಂಗಡಿ ಗೊತ್ತಿರಲಿಲ್ವ ಹೇಳಿ.
ಹೋಗಿ ಅಂಗಡಿಗೆ ಹೋಗಿ ಕೇಳಕ್ಕೆ ನಾಚಿಕೆ ಆಗುತ್ತೆ. ತುಂಬ ಜನಕ್ಕೆ ಅಂಗಡಿಗೆ ಹೋಗಿ ಕೇಳಕ್ಕೆ ನಾಚಿಕೆ ಆಗುತ್ತೆ. ಹಾಗಾಗಿ ಆಮೇಲೆ ಯಾರಪ್ಪ ಹೋಗ್ತಾರೆ ಅನ್ನೋದಿರುತ್ತೆ. ಆಮೇಲೆ ಈ ಥರ ಎಲ್ಲ ಇವಾಗ ಇದು ನೀವು ಅಂಗಡಿಗೆ ಹೋಗಿ ಏನಂತ ಕೇಳ್ತೀರಾ? ಹೊಟ್ಟೆ ಟೈಟ್ ಆಗೋ ಚಡ್ಡಿ ಕೊಡಿ ಅಂತ ಕೇಳ್ತೀರಾ ಅಲ್ವಾ? ಈ ಥರ ಒಂದು ವಿಡಿಯೋ ಮಾಡಿದ್ರೆ, ನಾನಂತಲ್ಲ ಯಾರೇ ಆಗಲಿ ಈ ಥರದ್ದೆಲ್ಲ ವಿಡಿಯೋ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಿರೋದನ್ನ ತೊಗೊಳ್ಳಿ. ಎಲ್ಲ ತೊಗೊಳ್ಬೇಕು ಅಂತಲೂ ಏನೂ ಇಲ್ಲ. ನಾನು ಹೇಳೋದು ನಾವು ಹಾಕಿದೆಲ್ಲ ತೊಗೊಳ್ಬೇಕಂತಲೂ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ, ಮೆಟೀರಿಯಲ್ ಆಗಲಿ ಸಾಫ್ಟಾಗಿ, ರಫ್ ಇಲ್ಲ, ಸಾಫ್ಟಾಗಿ ಚೆನ್ನಾಗಿದೆ, ಹೊಟ್ಟೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಷ್ಟು ನಾನು ತೋರಿಸಿರೋದು, ಇಷ್ಟು ತೋರಿಸಿದ್ವಲ್ಲ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲೋಗಿ ತೊಗೊಳ್ಬೋದು. ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಕಾಲೇಜ್ಗೆ ಹೋಗೋ ಮಕ್ಳಿಗಾಗಿರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಳಿಗಾಗಿರ್ಬೋದು. ನೋಡಿ ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಪ್ಯಾಡೆಡು ನೀವು ಅಕಸ್ಮಾತು ಇಷ್ಟು ಬಟ್ಟೆ ಹಾಕ್ಕೊಳ್ತಾರೆ, ಇಲ್ಲೆಲ್ಲ ಏನೂ ಇರಲ್ಲ, ಅವ್ರಿಗೇನಾಗುತ್ತೆ ಸ್ಲೀವ್ಲೆಸ್ ಅದೆಲ್ಲ ಹಾಕ್ಕೊಳ್ತಾರಲ್ವ, ಆವಾಗ ನೋಡಿ ಈ ಥರ ಪ್ಯಾಡ್ ಇದೆ, ತುಂಬ ಸಾಫ್ಟ್ ಇದೆ ಮೆಟೀರಿಯಲು. ನಾವು ಹಾಕ್ಕೊಂಡಿದ್ದೀವಿ ಅನ್ನೋ ಥರನೇ ಫೀಲ್ ಬರಲ್ಲ. ಈ ಥರ ಇದೆ. ನಿಮಗೆ ಬೇಕು ಅಂದರೆ ಪ್ಯಾಡ್ ಇಟ್ಕೊಳ್ಬೋದು, ಇಲ್ದಿದ್ರೆ ಪ್ಯಾಡ್ನ ರಿಮೂವ್ ಮಾಡ್ಬೋದು. ಈ ಥರ ಪ್ಯಾಡ್ನ ರಿಮೂವ್ ಮಾಡಿನೂ ಹಾಕ್ಕೊಳ್ಬೋದು. ಈ ಥರ ಇದೆ. ಪ್ಯಾಡ್ ಬೇಕಾದರೂ ಯೂಸ್ ಮಾಡಿ. ಪ್ಯಾಡು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಒಂದು ಪ್ಯಾಕಲ್ಲಿ 2 ಕಲರ್ ಬರುತ್ತೆ, ಬ್ಲ್ಯಾಕು ಮತ್ತು ಸಿಮೆಂಟ್ ಕಲರು. ಯಾರಿಗಾದ್ರೂ ಬೇಕು ಅಂದರೆ ನೋಡಿ, ನೀವು ಹೀಗೂ ಯೂಸ್ ಮಾಡ್ಬೋದು, ಹೀಗೂ ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕಿಂದ ತೊಗೊಳ್ಬೋದು. ಥ್ಯಾಂಕ್ ಯು. ಒಂದು ಫಂಕ್ಷನ್ಗೆ ಹೋಗೋಣ ಅಂತ ರೆಡಿ ಆದೆ. ಸರಿ, ಬೆಳಗ್ಗೆಗೆ ಪುದೀನ ಸೊಪ್ಪೆಲ್ಲ ಬಿಡಿಸ್ಬೇಕು. ಏನು ಮಾಡೋದು ಬಿಡಿಸೋಣ ಅಂತ ಅಂದರೆ ಕೈಯೆಲ್ಲ, ನಿಮಗೆ ಗೊತ್ತು ಪುದೀನ ಎಲ್ಲ ಬಿಡಿಸಿದ್ರೆ ಕೈಯೆಲ್ಲ ಕಪ್ಪಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಗ್ಲೌಸ್ ತರಿಸಿದ್ದೀನಿ. ಸೊಪ್ಪು ಬಿಡಿಸ್ಬೇಕಾದ್ರೆ ಪುದೀನ ಮೆಂತ್ಯ ಸೊಪ್ಪು ಬಿಡಿಸಿದ್ರು ಕೈಯೆಲ್ಲ ನಮಗೆ ಕಪ್ಪಾಗುತ್ತೆ, ಉಗುರೆಲ್ಲ ಕಪ್ಪಾಗಿರುತ್ತೆ, ಒಂಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗ್ಲೌಸು. ರೀಯೂಸೆಬಲ್ಲು ಇದು, ನೀವು ತೊಳೆದು ಹಾಗೆ ಇಡ್ಬೋದು. ನೋಡಿ, ನೀವೇನಾದರೂ ಸೊಪ್ಪು ಬಿಡಿಸ್ಬೇಕಾದ್ರೆ ಏನು ಮಾಡಬೇಕಾದ್ರೂ ಕೈ ಯಾವಾಗ ಉಗುರೆಲ್ಲ ಕೊಳೆ ಆಗಲ್ಲ. ಒಬ್ರೊಬ್ರು ಉಗುರು ಬೆಳೆಸೋದು ಅದೆಲ್ಲ ಇರುತ್ತೆ, ಅವಾಗ ಅಯ್ಯೋ ಉಗುರು ಹೋಯ್ತು ಅಂತಾರೆ. ಈ ಥರ ನೋಡಿ, ಮೆಣಸಿನ್ಕಾಯಿ ಬಿಡಿಸ್ಬೇಕಾಗತ್ತೆ, ಅವಾಗೆಲ್ಲ ಯೂಸ್ ಮಾಡಿ ತಿರ್ಗಾ ನಾವು ವಾಶ್ ಮಾಡಿ ಇಡ್ಬೋದು. ಅಂಟಲ್ಲ ಇದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ತಗೊಳ್ಬೋದು. ಇದು ಉಲ್ಲನ್ ಸಾಕ್ಸು. ನೋಡಿ, ನಾನು ಒಂದು ಯೂಸ್ ಮಾಡಿ ಒಗ್ದೆ, ಬಬಲ್ಸ್ ಬರುತ್ತಾ ಅಂತೇಳಿ. ಯಾಕಂದರೆ ಯೂಸ್ ಮಾಡಿದ್ಮೇಲೆ ಹೇಳೋಣ, ಬಬಲ್ಸ್ ಬಂದರೆ ಯಾರಿಗೂ ಹೇಳೋದೇ ಬೇಡ ಅಂತ ಗೊತ್ತಾಗುತ್ತೆ, ಯೂಸ್ ಮಾಡಿರೋದು ಗೊತ್ತಾಗುತ್ತೆ. ಯೂಸ್ ಮಾಡಿದೆ, ಒಗ್ದೆ, ಏನೂ ಆಗಿಲ್ಲ. ನೋಡಿ, ಯೂಸ್ ಮಾಡಿರೋದು ಮಾರ್ಕು ಕಾಣುತ್ತೆ, ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ಈ ಥಂಡಿಗಾಲಕ್ಕೆ ಒಬ್ರೊಬ್ರಿಗೆ ಮನೇಲಿ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡಿ ಅಂತಾರೆ. ಅವ್ರಿಗೆ ಅಯ್ಯೋ ನಾವು ಅವಾಗಿಂದನೂ ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ. ನನ್ನ ಮಗಳು ಹಾಗೆ ಹೇಳ್ತಾಳೆ, ಅವ್ರ ಮನೆಯದ್ದು ಟೈಲ್ಸು ನನಗಾಗಲ್ಲ, ಕಾಲು ಜುಮ್ಮಿಡಿಯುತ್ತೆ. ಅಮ್ಮ ನಿಮ್ಗಂತ ಒಂದು ಹಾಕ್ಕೊಂಡು ಹೋಗೋಕ್ಕೆ ಅಲ್ಲೇ ಮನೇಲಿ ಹಾಕ್ಕೊಳ್ಳೋದಕ್ಕೆ ಸ್ಲಿಪ್ಪರ್ ಆರ್ಡ್ರ್ ಮಾಡ್ತೀನಿ ಅಂತಾಳೆ. ನಾನು ಇವತ್ತವರೆಗೂ ನನ್ನ ಮನೇಲಿ ಹಾಕ್ತೀನಿ, ಯಾಕಂದ್ರೆ ನಮ್ಮ ಮನೆ ದೊಡ್ಡ ಅರಮನೆ ನಮ್ಮದು. ನನಗೆ ಇಲ್ಲಿ 4 ಹೆಜ್ಜೆ ಇಟ್ಟರೆ ಅಲ್ಲಿ 4 ಹೆಜ್ಜೆ ಮುಗ್ದೋಗುತ್ತೆ. ಇನ್ನು ಅಲ್ಲಿ ಅವ್ರ ಮನೆಗೆ ತಿಂಗಳಿಗೆ ಒಂದ್ಸರಿನೋ ತಿಂಗಳಿಗೆ 15 ದಿವ್ಸಕ್ಕೆ ಒಂದ್ಸರಿ ಹೋಗೋದಕ್ಕೆ ಸ್ಲಿಪ್ಪರ್ ಹಾಕ್ಕೊಂಡು ಅದನ್ನ ಅಲ್ಲಿ ತೆಗ್ದಿಡೋ ಅಂಥದಕ್ಕೆ ಏನಕ್ಕೆ, ಅದಕ್ಕೋಸ್ಕರ ನಾನು ಬೇಡಮ್ಮ ಅಂತ ಅಂದ್ಬಿಟ್ಟು ಈ ಥರ ಸಾಕ್ಸ್ ತರಿಸ್ಕೊಂಡಿದ್ದೀನಿ. ಈ ಚಳಿಗಾಲಕ್ಕೆ ಥಂಡಿಗೆ ತುಂಬ ಅನುಕೂಲ ಆಗುತ್ತೆ. ಕಾಲು ಜುಮ್ಮಿಡಿ ಎಲ್ಲ ಬೆಚ್ಚಗಿರುತ್ತೆ. ನೀವೇನಾದರೂ ಒಂಚೂರು ನೀಲಗಿರಿ ತೈಲನೋ ಅಮೃತಾಂಜನೋ ಏನಾದರೂ ಹಚ್ಕೊಂಡು ಪಾದಕ್ಕೆ ಹಚ್ಕೊಂಡು ಇದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆನೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಯಾರಿಗಾದ್ರೂ ಬೇಕು ಅಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಓಕೆ, ನನಗೆ ಈ ಥರದ್ದೊಂದು ಕನ್ನಡಿ ಬೇಕಿತ್ತು. ನೋಡಿ, ಇದು ಮೀಶೋದಲ್ಲೇ ಸಿಕ್ಕಿರೋದು ಕನ್ನಡಿನೇ. ಇದು ಪ್ಲಾಸ್ಟಿಕ್ ಅಲ್ಲ, ಕನ್ನಡಿನೇ. ಹಿಂದೆ ಡಬಲ್ ಪೇಪರು ಗಮ್ ಇರೋದು, ಡಬ್ಬಲ್ದು ಇದು ಕೊಟ್ಟಿರ್ತಾರೆ, ನಾವೇ ಅಂಟಿಸ್ಕೊಳ್ಳೋದು. ಕ್ಲೀನಾಗಿ ಒರೆಸಿ ಇದನ್ನು ಒರೆಸಿ ಅಂಟಿಸ್ಬೋದು. ಗೋಡೆಗಾದರೆ ಸ್ವಲ್ಪ ಕಷ್ಟ, ಈ ಥರ ಬಾಗಿಲಿಗೆ ಮತ್ತು ಟೈಲ್ಸ್ಗಾದರೆ ಚೆನ್ನಾಗಂತೆ. ನಾನು ಇಲ್ಲಿ ಇರಲಿ ಅಂಥೇಳಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಿತ್ತು ನನಗೆ, ಯಾಕಂದರೆ ಇಲ್ಲಿ ಗೋದ್ರೇಜ್ ಬೀರುಲ್ ಇದೆ, ಆದರೆ ಅಲ್ಲೂ ಕಾಣಿಸಲ್ಲ. ಇಲ್ಲಾದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಿತ್ತು. ಇಲ್ಲಿ ಬಂದಿದೆ ಅಲ್ವ, ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಡೆ. ಯಾರಿಗಾದ್ರೂ ಬೇಕು ಅಂದರೆ ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತೊಗೊಳ್ಬೋದು.